ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೇನೆ ಬೆಳಗಾವಿ ಜಿಲ್ಲೆಯಾದ್ಯಂತ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮವಾಗಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಇದರ ಪರಿಣಾಮವಾಗಿ ಗೋಕಾಕ್, ಮೂಡಲಗಿ ಸೇರಿದಂತೆ ಬೇರೆ ಬೇರೆ ತಾಲೂಕುಗಳು ಈಗ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇರುವಂತದ್ದು. ನಾನಿದೀಗ ಏನು ಲೋಳ್ಸೂರು ಸೇತುವೆ ಅಂದ್ರೆ ಗೋಕಾಕ್ನ ಹೊರವಲಯದಲ್ಲಿ ಬರ್ತಕ್ಕಂತ ಏನು ಆ ಲೋಳ್ಸೂರು ಸೇತುವೆ ಏನಿದೆ ಇದು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಇಲ್ಲಿಂದ ನೇರವಾಗಿ ಮೂಡಲಗಿ ಮತ್ತೆ ಅಥಣಿ ಜೊತೆಗೆ ಸಂಕೇಶ್ವರ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆ ಇದು ಸಂಪೂರ್ಣವಾಗಿ ಕಟ್ ಆಗಿದೆ. ನಿನ್ನೆ ರಾತ್ರಿಯಿಂದಲೇ ಇಡೀ ಸೇತುವೆ ಏನಂತಂದ್ರೆ ಬಂದ್ ಆಗಿರೋದ್ರಿಂದ ಆ ಭಾಗದ ಜನ ಅಲ್ಲೇ ಏನಂತಂದ್ರೆ ಸುತ್ತುವರಿದು ಏನಂತಂದ್ರೆ ಗೋಕಾಕ್ ಬರುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಇದ್ರ ಜೊತೆಗೆ ಏನು ಈ ಏನು ಲೋಳ್ಸೂರು ಸೇತುವೆ ಬಳಿ ಏನು ಒಂದು ಮೀಟರ್ ಅನ್ನ ಇಡಲಾಗಿದೆ. ಅಲ್ಲಿ ಏನಂತಂದ್ರೆ ಸುಮಾರು 53,000 ಕ್ಯೂಸೆಕ್ಸ್ ನೀರು ಈಗ ಹರಿದು ಬರ್ತಾ ಇದೆ. ಆ ಪರಿಣಾಮವಾಗಿ ಪಕ್ಕದ ಹೊಲ ಗದ್ದೆಗಳಿಗೂ ಸಹ ಏನಂತಂದ್ರೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇದ್ರ ಜೊತೆಗೆ ಏನಂತಂದ್ರೆ ಈಗ ಪ್ರಮುಖವಾಗಿ ಇದರಿಂದಾಗಿ ಇಡೀ ಏನು ನದಿ ತೀರದಲ್ಲಿ ಬರ್ತಕ್ಕಂತ ಏನು ಜನ ಏನಿದ್ದಾರೆ ಅವರನ್ನ ಈಗ ಬೇರೆಡೆ ಸ್ಥಳಾಂತರಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ. ಇದ್ರ ಜೊತೆಗೆ ಈಗ ಜಿಲ್ಲಾಧಿಕಾರಿಗಳು ಸಹ ಈ ಒಂದು ಪ್ರವಾಹ ವೀಕ್ಷಣೆಗೆ ಆಗಮಿಸಿರುವಂತದ್ದು. ನನ್ನ ಜೊತೆ ಮಾತನಾಡ್ಲಿಕ್ಕೆ ಇದೀಗ ಏನಂತಂದ್ರೆ ಏನು ಭೇಟಿ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ಈಗ ಇವತ್ತು ಎಲ್ಲೆಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಿ, ಜೊತೆಗೆ ಈಗ ಸದ್ಯದ ಪರಿಸ್ಥಿತಿ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ? ಈಗ ಶ್ರೀಕಾಂತ್ ರವರೇ, ತಮಗೆ ಗೊತ್ತಿರೋ ಹಾಗೆ ನಮ್ಮ ಘಟಪ್ರಭಾ ಮತ್ತೆ ಮಾರ್ಕಂಡೆಯ ಎರಡು ನದಿಗಳ ಮುಖಾಂತರ ಹಿಡಕಲ್ ಡ್ಯಾಮ್ ಹಾಗೂ ರೇಣುಕಾ ಸಾಗರ್ ಡ್ಯಾಮ್ ಇಂದ ಒಟ್ಟು ಸೇರಿ 36,000 ಕ್ಯೂಸೆಕ್ ಹಾಗೂ 7,000 ಕ್ಯೂಸೆಕ್ಸ್ ಅಲ್ಲಿಂದ ಬಿಡ್ತಾ ಇದೀವಿ. ಇಲ್ಲಿ ಲೋಳ್ಸೂರ್ ಬ್ರಿಡ್ಜ್ ಹತ್ರ ಒಟ್ಟು ಸೇರಿ ನಾಳಗಳ ಮುಖಾಂತರ, ಬೇರೆ ಸೋರ್ಸಸ್ ಮುಖಾಂತರ, ಮೂಲಗಳ ಮುಖಾಂತರ 66,000 ಕ್ಯೂಸೆಕ್ಸ್ ಇಲ್ಲಿ ಹರಿತಾ ಇದೆ. ಗೋಕಾಕ್ ನಗರದಲ್ಲಿ 220 ಮನೆಗಳಿಗೆ ಸ್ವಲ್ಪ ನೀರು ನುಗ್ಗಿ ತೊಂದರೆ ಆಗಿದೆ. ಬಟ್ ನಮಗೆ ಈ ಮಾಹಿತಿ ಮುಂಚಿತವಾಗಿ ಇತ್ತು. ಸೊ ನಾವು ಕಾಳಜಿ ಕೇಂದ್ರಗಳನ್ನು ನಿನ್ನೆ ಸ್ಥಾಪನೆ ಮಾಡ್ಕೊಂಡಿದೀವಿ, ಅವ್ರನ್ನ ಶಿಫ್ಟ್ ಮಾಡ್ಕೊಂಡಿದೀವಿ. ಅವ್ರನ್ನು ಎಲ್ಲ ಸೇಫ್ಲಿ ನಮ್ಮ ಪರಿಹಾರ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಕಬಳಿ ವ್ಯವಸ್ಥೆ, ಬ್ರಷ್ ಪೇಸ್ಟ್ ವ್ಯವಸ್ಥೆನೂ ಮಾಡ್ಕೊಂಡಿದ್ವಿ. ಸೊ ಇಲ್ಲಿಂದ ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಅವರ ಕ್ಷೇಮದ ಬಗ್ಗೆ ನಾನು ವಿಚಾರ ಮಾಡ್ತೀನಿ. ಇದಲ್ಲದೆ ಕೃಷ್ಣಾ ಜಲಪಾತ್ರದಲ್ಲಿ ಈಗ ಕೊಯ್ನಾ ಇರ್ಬೋದು, ಮತ್ತೆ ಪಂಚಗಂಗಾ ಇರ್ಬೋದು, ಮತ್ತೆ ಕೋಲಾಪುರಿಂದ ಬರೋ ನೀರ್ ಇರ್ಬೋದು, ಒಟ್ಟು ಸೇರಿ 1,14,000 ಕ್ಯೂಸೆಕ್ಸ್ ರಾಜಾಪುರ್ ಬ್ಯಾರೇಜ್ ಹತ್ರ ರೆಕಾರ್ಡ್ ಆಗ್ತಾ ಇದೆ. ಇದಾದ ನಂತರ ಕಳ್ಳೋಳ್ ಬ್ರಿಡ್ಜ್ ಹತ್ರ ವೇದಗಂಗಾ ದೂದಗಂಗಾ ಜೋಡಣೆ ಆಗಿ 1,48,000 ಕ್ಯೂಸೆಕ್ಸ್ ಅಲ್ಲಿಂದ ಹರಿತಾ ಇದೆ. ಇದು ಹೋಗಿ ಹಿಪ್ಪರಗಿಗೆ ಹೋಗುತ್ತೆ. ಹಿಪ್ಪರಗಿನಲ್ಲಿ ಸದ್ಯಕ್ಕೆ 1,12,000 ಕ್ಯೂಸೆಕ್ಸ್ ಮಾತ್ರ ಇದೆ. ಈ ನೀರೆಲ್ಲ ಬಂದು ಅಲ್ಲಿ ಜೋಡಣೆ ಆಗಿ ಮತ್ತೆ ಆಳ್ಮಟ್ಟಿಗೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಬೆಳಿಗ್ಗೆಯಿಂದನೇ ಆಳ್ಮಟ್ಟಿದಿಂದ 2.5 ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಬಂದಿದೀವಿ. ಸೊ ಏನ್ ನೀರು ಬರುತ್ತೆ ಅದು ಹೋಗಿ ಅಲ್ಲಿ ಸಂಗ್ರಹಣೆ ಆಗ್ಲಿಕ್ಕೆ ಆ ಬಫರ್ನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ. ಹಿಂದಿನ ವರ್ಷನೂ ಇದೇ ತರ ಮಾಡಿದೀವಿ, ಬಹಳ ನಮ್ಗೆ ಸಕ್ಸಸ್ ಸಿಕ್ತು. ಈ ವರ್ಷನೂ ಅದೇ ತರ ಮಾಡ್ತೀವಿ. ಸರ್, ಒಟ್ಟು ಎಷ್ಟು ಸೇತುವೆಗಳು ಜಿಲ್ಲೆಯಲ್ಲಿ ಮುಳುಗಡೆ ಆಗಿದೆ ಮತ್ತು ಎಷ್ಟು ಪ್ರಾಣ ಹಾನಿ ಆಗಿದೆ, ಜೊತೆಗೆ ಏನೆಲ್ಲ ಆಸ್ತಿ ಪಾಸ್ತಿ ಹಾನಿ ಆಗಿದೆ ಇದು? ಸೊ ಈಗ ಸದ್ಯಕ್ಕೆ ನಮ್ಮ ಇನಿಷಿಯಲ್ ರಿಪೋರ್ಟ್ ಪ್ರಕಾರ 9 ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಜೊತೆಯಲ್ಲಿ ದುರದೃಷ್ಟವಶಾತ್ತು ಇಬ್ಬರದು ಮರಣ ಆಗಿದೆ. ಒಬ್ಬರು 57 ಇಯರ್ ಓಲ್ಡ್ ಫಿಮೇಲ್, ಇನ್ನೊಬ್ಬರು 75 ಇಯರ್ ಓಲ್ಡ್ ಮೇಲ್. ಸೊ ಒಂದು ಗೋಕಾಕಲ್ಲಿ ಇನ್ಸಿಡೆಂಟ್ ಆಗಿದೆ, ಇನ್ನೊಂದು ರಾಮದುರ್ಗದಲ್ಲಿ ಆಗಿದೆ. ಮನೆ ಬಿದ್ದು ಪಾಪ ಮಣ್ಣಿನ ಗೋಡೆ ಇತ್ತು, ಬಿದ್ದು ಅವರು ಮರಣ ಹೊಂದಿದ್ದಾರೆ. ಅವರಿಗೆ ಸಾಂತ್ವನವನ್ನು ನಾವು ಹೇಳಿದ್ವಿ ಜಿಲ್ಲಾಡಳಿತದಿಂದ, ಸರ್ಕಾರ ವತಿಯಿಂದ. ಜೊತೆಯಲ್ಲಿ ಪರಿಹಾರನೂ 1 ದಿವಸದ ಒಳಗಡೆ ನೀಡಲಿಕ್ಕೆ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದ್ವಿ, ಅದು ಮಾಡಿಕೊಡ್ತೀವಿ. ಪ್ರಮುಖವಾಗಿ ಏನು ನದಿ ತೀರದಲ್ಲಿ ಬರ್ತಕ್ಕಂತ ಏನು ಹಳ್ಳಿಗಳಿವೆ ಅಲ್ಲಿ ಏನಂತಂದ್ರೆ ಪ್ರವಾಹದ ಆತಂಕ ಸೃಷ್ಟಿಯಾಗಿರುವಂತದ್ದು. ನನ್ನ ಜೊತೆ ಮಾತಾಡ್ಲಿಕ್ಕೆ ಇಲ್ಲಿ ಏನಂತಂದ್ರೆ ಜಿಲ್ಲಾ ಪಂಚಾಯತಿ ಸಿಇಒ ಅವ್ರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಕೆಲವೊಂದು ನದಿ ತೀರಗಳ ಗ್ರಾಮಗಳಿಗೆ ನೀರು ನುಗ್ಗುವಂತ ಸಾಧ್ಯತೆ ಇದೆ, ಕೆಲವು ಗ್ರಾಮಗಳಿಗೆ ನುಗ್ಗಿದೆ. ಏನೆಲ್ಲ ತಮ್ಮ ಜಿಲ್ಲಾ ಪಂಚಾಯತಿಯಿಂದ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಮತ್ತು ಅವ್ರ ಜನರಿಗೆ ಅನಾನುಕೂಲ ಆಗದ ದೃಷ್ಟಿಯಿಂದ ಏನೇನ್ ಮಾಡ್ಕೊಂಡಿದ್ದೀರಿ? ಈಗ ನದಿ ತೀರದಲ್ಲಿರುವ ನಮ್ದು 240 ವಿಲೇಜಸ್ ಇದೆ. ಆದರೆ ಈಗ ಸದ್ಯಕ್ಕಾಗಿ ಜಸ್ಟ್ 2 ವಿಲೇಜಸ್ಗೆ ಮಾತ್ರ, ಒಂದು ನಿಪ್ಪಾಣಿಯಲ್ಲಿ, ಒಂದು ಇಲ್ಲಿ ಗೋಕಾಕಲ್ಲಿ, 2 ಕಡೆ ನಾವು ಮಳೆ ನೀರು ನುಗ್ಗಿದ್ದ ತಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಡೆ ಕಾಳಜಿ ಕೇಂದ್ರಗಳು ನಾವು ಸಿದ್ಧತೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಮ್ಮ ಪಂಚಾಯತಿ ಸ್ಟಾಫ್ ಆಗಿರ್ಬೋದು, ರೆವಿನ್ಯೂ ಸ್ಟಾಫ್ ಆಗಿರ್ಬೋದು, ಪೊಲೀಸ್ ಸ್ಟಾಫ್ ಆಗಿರ್ಬೋದು, ಹೆಲ್ತ್ ಸ್ಟಾಫ್ ಹಾಗೂ ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಫೀಲ್ಡಲ್ಲಿದ್ದಾರೆ. ಯಾವುದೇ ಸಮಸ್ಯೆ ಬಂದಿದ್ದಲ್ಲಿ ಅದಕ್ಕೆ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಯಾವ ರೀತಿ ಕಾಳಜಿ ಕೇಂದ್ರಗಳು ಜೊತೆಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡ್ತೀವಿ? ಕಾಳಜಿ ಕೇಂದ್ರಗಳಲ್ಲಿ ನಾವು ಅವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಅವರಿಗೆಲ್ಲ
ಕ್ಲಾತ್ಸ್ ಆಗಿರ್ಬೋದು ಅಥವಾ ಬ್ಲಾಂಕೆಟ್ಸ್ ಆಗಿರ್ಬೋದು ಕೊಡೋ ಒಂದು ನಿಟ್ಟಿನಲ್ಲಿ, ಮತ್ತೆ ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಅದ್ರ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಆಗಿರ್ಬೋದು, ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಹಾಗೂ ಚಿಲ್ಡ್ರನ್ಸ್ಗೆ ಏನಾದರೂ ಎಮರ್ಜೆನ್ಸಿ ಮೆಡಿಸಿನ್ಸ್ ಬೇಕಾಗಿರೋದು ಅವ್ರಿಗೆ, ಮತ್ತೆ ಆರೋಗ್ಯ ತಪಾಸಣೆ ಮಾಡೋದು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಎಲ್ಲ ಕಡೆ ಫೆಸಿಲಿಟೀಸ್ ಇದೆ. ಸರ್, ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಬಹಳಷ್ಟು ಏನಂತಂದ್ರೆ ಜನಜೀವನ ಈ ಏನು ಮಳೆಯಿಂದಾಗಿ ಅಸ್ತವ್ಯಸ್ತಗೊಂಡಿರುವಂಥದ್ದು. ಇದ್ರ ಜೊತೆಗೆ ಕೆಲವು ಸೇತುವೆಗಳು ಮುಳುಗಡೆಯಾಗಿವೆ, ಇಬ್ರು ಮೃತಪಟ್ಟಿದ್ದಾರೆ. ಇನ್ನೊಂದ್ ಕಡೆ ಏನಂತಂದ್ರೆ ನಾನು ನಿಮ್ಗೆ ಇದು ಘಟಪ್ರಭಾದ ಸದ್ಯದ ದೃಶ್ಯ. ಪ್ರಮುಖವಾಗಿ ಏನಂತಂದ್ರೆ ನದಿ ತೀರದಲ್ಲಿರ್ತಕ್ಕಂಥ ಹೊಲ ಗದ್ದೆಗಳಿಗೆ ಏನಂತಂದ್ರೆ ನೀರು ನುಗ್ಗಿ ಇಡೀ ಬೆಳೆಗಳನ್ನ ನಾಶಪಡಿಸಿರುವಂಥದ್ದು. ಅದ್ರ ಜೊತೆಗೆ ಈ ನದಿ ಪಕ್ಕದಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ ಈಗ ನೀರು ನುಗ್ಗಿರುವಂಥದ್ದು. ಹಾಗಾಗಿ ಅವರನ್ನ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಿ ಅವರಿಗೆ ಏನಂತಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಜೊತೆಗೆ ಅಲ್ಲೇ ವ್ಯವಸ್ಥೆಗಳನ್ನ ಆಯಾ ಗ್ರಾಮಗಳಲ್ಲಿ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡೆ, ನ್ಯೂಸ್ ಫಸ್ಟ್ ಬೆಳಗಾವಿ.